ಇಂದು ಬಸವತತ್ವ ಪೀಠದ ಶ್ರೀಗಳಾದ ಶ್ರೀ ಬಸವ ಮರುಳಸಿದ್ಧ ಸ್ವಾಮಿಗಳು ಸುದ್ದಿಗೋಷ್ಠಿ ನಡೆಸಿ ಬಸವತತ್ವ ಪೀಠಕ್ಕೆ 50 ವರ್ಷ ತುಂಬಿದ ಹಿನ್ನೆಲೆ ಶ್ರೀಮಠದ ಸುವರ್ಣ ಮಹೋತ್ಸವವನ್ನು ಫೆಬ್ರವರಿ 27 ಹಾಗೂ 28ರಂದು ಹಮ್ಮಿಕೊಳ್ಳಲಾಗಿದೆ ಎಂದರು. 1976ನೇ ಇಸ್ವಿನಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರಿಂದ ಶ್ರೀ ಬಸವತತ್ವ ಪೀಠ ಈ ದೊಡ್ಡ ಕುರುಬಳಲ್ಲಿ ಸ್ಥಾಪನೆಯಾಯಿತು. ಸ್ಥಾಪನೆಯಾದ ನಂತರ ಆ ಮಠ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಸವತತ್ವದ ಪ್ರಚಾರವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿಕೊಳ್ತಾ ಬಂದು ಇದೇ 2026ಕ್ಕೆ 50ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಮಠದ ಆಶ್ರಯದಲ್ಲಿ ಪ್ರತಿ ವರ್ಷ ನಾವು ಬಸವತತ್ವ ಸಮಾವೇಶವನ್ನು ಆಚರಣೆ ಮಾಡ್ತಾ ಇದ್ವಿ. ಹಿಂದಿನ ವರ್ಷ ಶ್ರೀಮಠಕ್ಕೆ ನೂತನ ಕಟ್ಟಡವೂ ಕೂಡ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನ ಬಂದಿದೆ. ನೀವೆಲ್ಲರೂ ಕೂಡ ಅದರ ಪ್ರಚಾರವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಈ ವರ್ಷ ಎಂದಿನಂತೆ ಬಸವತತ್ವ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ನಾವು ಈ ಸರಿ ಸುವರ್ಣ ಮಹೋತ್ಸವ ಕೂಡ ಬಂದಿರತಕ್ಕಂಥದ್ದೊಂದು ವಿಶೇಷ ಅಂತೇಳಿ ಸಂದರ್ಭದಲ್ಲಿ ಭಾವಿಸಿಕೊಂಡು ಶ್ರೀ ಬಸವತತ್ವ ಪೀಠ ನಾವು ಈ ಪೀಠಕ್ಕೆ ಬಂದ ಮೇಲೆ ಏನೇನೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳು ಮಾಡಿದರು ಅನ್ನುವಂಥದ್ದು ಒಂದು ಚಿಕ್ಕ ಪತ್ರಿಕಾ ಟಿಪ್ಪಣಿನೂ ಕೂಡ ನಿಮಗೆಲ್ಲ ಕೊಟ್ಟಿದೆ. ಅವೆಲ್ಲವನ್ನು ನೆನಪು ಮಾಡಿಕೊಳ್ತಾ 2 ದಿನಗಳ ಕಾಲ ಏನು ಬಸವತತ್ವ ಪೀಠದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಈ ಮೂಲಕ ಆಹ್ವಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುವರ್ಣ ಮಹೋತ್ಸವದ ಹಿನ್ನೆಲೆ ಫೆಬ್ರವರಿ 24, 25, 26ರಂದು ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ 3 ದಿನಗಳ ಕಾಲ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದು, 27ರಂದು ಬೆಳಗ್ಗೆ ಇಷ್ಟಲಿಂಗ ದೀಕ್ಷೆ, ಷಟ್ಸ್ಥಳ ಧ್ವಜಾರೋಹಣ, ಸಂಜೆ 6:30ಕ್ಕೆ ಬಸವತತ್ವ ಸಮಾವೇಶ ಜರುಗುವುದಾಗಿ ತಿಳಿಸಿದರು. ಇವತ್ತು ಸಂಜೆಯಿಂದ 24, 25, 26 ಈ 3 ದಿನಗಳ ಕಾಲ ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ನಾಟಕೋತ್ಸವ ನಡೆಯುತ್ತೆ. ಮೈಸೂರು ವಿಭಾಗ ಮಟ್ಟದ ನಾಟಕೋತ್ಸವ ನಡೆಯುತ್ತೆ. ಇವತ್ತು ರಂಗಗೀತೆಗಳ ಗಾಯನ ಇರುತ್ತೆ. ನಾಳೆ ಕಂಸಾಯಣ ಅನ್ನುವಂಥ ನಾಟಕ ಪ್ರದರ್ಶನ ಇರುತ್ತೆ. ನಾಡಿದ್ದು ಅಂಬೆ ಅನ್ನುವಂಥ ನಾಟಕ ಪ್ರದರ್ಶನ ಇರುತ್ತೆ. ಈಗಾಗಲೇ ಅದು ಪತ್ರಿಕೆಗಳಲ್ಲಿ ಪ್ರಕಟಣೆ ಕೂಡ ಆಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ 27 ಮತ್ತು 28ರಂದು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಮಠಾಧೀಶರು, ರಾಜಕಾರಣಿಗಳು, ಮುತ್ಸದ್ದಿಗಳು, ಸಮಾಜ ಸೇವಕರು, ಅದೇ ರೀತಿ ಉಪನ್ಯಾಸಕರುಗಳು, ಕಲಾವಿದರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಬಿಡುವು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಆಹ್ವಾನ. ಅದರ ಜೊತೆಯಲ್ಲಿ 2 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿರ್ತಕ್ಕಂಥ ಕಣ್ಣಿನ ತಪಾಸಣಾ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಶಿವಮೊಗ್ಗದ ಪ್ರಸಿದ್ಧ ಆದರ್ಶ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ವೈದ್ಯರಿಂದ ಉಚಿತವಾಗಿ ಕಣ್ಣಿನ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಹಾಗೆಯೇ ವಚನಗಳು, ಒಂದೇ ಮಾತ್ರ ಮತ್ತು ನಾಡಗೀತೆ, ಈ 3 ಗೀತೆಗಳನ್ನು ಸಮೂಹ ಗೀತೆಯಲ್ಲಿ ಆಡಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡು ನಮ್ಮ ಚಿಕ್ಕಮಗಳೂರಿನ ಖ್ಯಾತ ಮಲ್ಲಿಗೆ ಸುಧೀರ್ ಮತ್ತು MS ಸುಧೀರ್ ಅವರ ಮಾರ್ಗದರ್ಶನದಲ್ಲಿ 100ಕ್ಕೂ ಹೆಚ್ಚು ಮಾತೆಯರಿಂದ ಸಮೂಹ ಗಾಯನವನ್ನು ಕೂಡ ಏರ್ಪಡಿಸಿದ್ದೇವೆ. ಹಾಗೆ ಬೆಳವಾಡಿ ಬಸವೇಶ್ವರ ಭಜನಾ ಕಲಾ ತಂಡದ ಒಂದು ಮಾರ್ಗದರ್ಶನದೊಳಗೆ ಭಜನೆ ಕೂಡ ನಡೆಯುತ್ತೆ 2 ದಿನಗಳ ಕಾಲ. ಮತ್ತು 2 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಇವೆಲ್ಲವೂ ಕೂಡ ನಡೀತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು, ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಆಹ್ವಾನ. 27ನೇ ತಾರೀಕು ಬೆಳಗ್ಗೆ ಇಷ್ಟಲಿಂಗ ಪೂಜೆ, ಅದಾದ ನಂತರದಲ್ಲಿ ಷಟ್ಸ್ಥಲ ಧ್ವಜಾರೋಹಣ, ಅದಾದ ನಂತರ ಜಯಚಂದ್ರಶೇಖರ ಸ್ವಾಮಿಗಳವರ ಗದ್ದಿಗೆಗೆ ಪೂಜೆ, ಅದಾದ ಮೇಲೆ ಬಸವಣ್ಣವ್ರದ್ದು, ಚಂದ್ರಶೇಖರ ಸ್ವಾಮಿಗಳದ್ದು, ಜಯಚಂದ್ರಶೇಖರ ಸ್ವಾಮಿಗಳದ್ದು ಮೆರವಣಿಗೆ ನಡೆಯುತ್ತೆ. AIT ಸರ್ಕಲಿಂದ ಶ್ರೀ ಬಸವತತ್ವ ಪೀಠದವರೆಗೆ ಬಸವೇಶ್ವರ ರಸ್ತೆ ಮೂಲಕವಾಗಿ ಆ ಮೆರವಣಿಗೆ ಬರ್ತಾ ಇರುತ್ತೆ. ಮೊದಲ ದಿನದ ಸಮಾವೇಶದಲ್ಲಿ ಧಾರವಾಡದ ಮುರುಘಾ ಮಠದ ಶ್ರೀಗಳು, ಕಡೂರಿನ ಯಳನಾಡು ಪೀಠದ ಶ್ರೀಗಳು ಹಾಗೂ ಕರಡಿಗವಿ ಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಮತ್ತು ಆ ದಿನ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಕಾರ್ಯಕ್ರಮವನ್ನ ಉದ್ಘಾಟಿಸುವುದಾಗಿ ತಿಳಿಸಿದರು. ಅದಾದ ನಂತರ ಸಂಜೆ ಕಾರ್ಯಕ್ರಮದಲ್ಲಿ ಅವತ್ತು ಈಗಾಗಲೇ ನಿಮಗೆಲ್ಲ ಆಹ್ವಾನ ಪತ್ರಿಕೆಗಳು ಕೈ ಸೇರಿದವೆ. ಧಾರವಾಡದ ಮುರುಘಾ ಮಠದ ಶ್ರೀಗಳು, ಯಳನಾಡು ಮಠದ ಶ್ರೀಗಳು, ಕರಡಿಗವಿ ಮಠದ ಶ್ರೀಗಳ ಸಾನ್ನಿಧ್ಯದೊಳಗೆ ನಡೆಯುವಂಥ ಕಾರ್ಯಕ್ರಮವನ್ನು ಕೇಂದ್ರ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರು ಅದನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಂಸದರು, ಶಾಸಕರುಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಚನಗಳನ್ನು ಸುಗಮ ಸಂಗೀತಕ್ಕೆ ಮೊಟ್ಟ ಮೊದಲಿಗೆ ಪರಿಚಯ ಮಾಡಿರ್ತಕ್ಕಂಥವರು ಶರಣ ತೋಟಪ್ಪ ಉತ್ತಂಗಿಯವರು. ಅಲ್ಲಿವರೆಗೂ ವಚನಗಳನ್ನು ಶಾಸ್ತ್ರೀಯವಾಗಿ ಆಡುವಂಥ ಒಂದು ಪದ್ಧತಿ ಇತ್ತು. ಅದಾದ ನಂತರ ವಚನಗಳನ್ನು ಸುಗಮ ಸಂಗೀತ ಶೈಲಿಯಲ್ಲಿ ಆಡುವಂಥದ್ದನ್ನು ಮೊದಲು ಮಾಡಿರ್ತಕ್ಕಂಥವರು ಶರಣ ತೋಟಪ್ಪ ಉತ್ತಂಗಿಯವರು, ಖ್ಯಾತ ಗಾಯಕರು, ಚಿತ್ರದುರ್ಗ. ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ.
ಅವ್ರ ಜೊತೆಯಲ್ಲಿ ಶರಣ ಅಶೋಕ್ ದೊಂಬ್ಳೂರು ಅಂತೇಳಿ ಈ ಸಾಹಿತ್ಯ ವೇದಿಕೆ ಅಂತೇಳಿ ಬೆಂಗಳೂರು, ಅವರೊಬ್ಬ ಸಾಫ್ಟ್ವೇರ್ ಉದ್ಯಮಿಯಾಗಿದ್ದು ಸುಮಾರು ಅವರು ಒಂದು ಹವ್ಯಾಸ ಅಂತೇಳಿ ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ತಾಳೆಗರಿಗಳ ಡಿಜಿಟಲೀಕರಣ ಮಾಡುವಂಥ ಕಾರ್ಯ ಇವತ್ತು 50 ಲಕ್ಷ ಪುಟಗಳಷ್ಟು ತಾಳೆಗರಿಗಳನ್ನು ಡಿಜಿಟಲೀಕರಣವನ್ನು ಮಾಡಿದ್ದಾರೆ ಸ್ವಂತ ಖರ್ಚಿನೊಳಗೆ. ಇಡೀ ದೇಶಾದ್ಯಂತ ಅಡ್ಡಾಡಿ ಅದನ್ನು ಒಂದು ಮಾಡುವಂಥ ಕೆಲಸವನ್ನು ಮಾಡಿ ನಮ್ಮ ಪರಂಪರೆಯ ಅಮೂಲ್ಯ ಸಾಹಿತ್ಯವನ್ನು ಉಳಿಸುವಂಥ ಕೆಲಸವನ್ನು ಅಶೋಕ್ ದೊಂಬ್ಳೂರು ಅವರು ಮಾಡಿದ್ದಾರೆ. ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ವಿ ಅವತ್ತು. ಇನ್ನುಳಿದಂತೆ ಸಮಾಜದ ಎಲ್ಲ ಪ್ರಮುಖರು ಕೂಡ ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತು ವಿಶೇಷವಾಗಿ ತಿಪ್ಪೇರುದ್ರಪ್ಪನವರು ಶ್ರೀ ಬಸವತತ್ವ ಪೀಠದಿಂದ ಬಸವತತ್ವ ಪ್ರಚಾರಕ್ಕೆ ಏನು ಕೊಡುಗೆ ಆಗಿದೆ ಅನ್ನೋ ಕುರಿತಾಗಿ ಉಪನ್ಯಾಸವನ್ನು ಅವತ್ತು ನೆರವೇರಿಸ್ತಾ ಇದ್ದಾರೆ. ಎರಡನೆಯ ದಿನ ಸಿರಿಗೆರೆ ಬೃಹನ್ಮಠದ ಡಾಕ್ಟರ್ ಸ್ವಾಮಿಗಳು ಹಾಗೂ ಪುಷ್ಪಗಿರಿ ಮಠದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸುವರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ, ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಪ್ರಭಾಕರ್ ಕೋರೆ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸುವುದಾಗಿ ತಿಳಿಸಿದರು. ಇನ್ನು 28ನೇ ತಾರೀಕು ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿತೆ ಇರುತ್ತೆ ಬೆಳಗ್ಗೆ 7:30ಕ್ಕೆ. ಅದಾದ ನಂತರ ಸಂಜೆ 6:30ಕ್ಕೆ ಸರಿಯಾಗಿ ಸಿರಿಗೆರೆ ತರಳಬಾಳು ಜಗದ್ಗುರುಗಳವರು ಹಾಗೂ ಪುಷ್ಪಗಿರಿ ಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗೆ ಆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಇದರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಘೋಷಣೆ ಆಗಿರ್ತಕ್ಕಂಥ ಶರಣ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ನಾವು ಆ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೇವೆ. KLEಯ ಕಾರ್ಯಾಧ್ಯಕ್ಷರಾಗಿದ್ದರು ಮತ್ತು KLE ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು, KLE ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರ್ತಕ್ಕಂಥ ಅವ್ರನ್ನ ಸನ್ಮಾನಿಸ್ತಾ ಇದ್ದೇವೆ. ಇನ್ನು ಅತಿಥಿಗಳಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ತಮ್ಮಯ್ಯನವರು ಮತ್ತು ಸ್ಥಳೀಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ SM ಸತೀಶ್ ಮಾಡಿಮನೆ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರೆ, ಅವತ್ತು ವಚನಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳು ಅನ್ನೋ ವಿಷಯದ ಕುರಿತಾಗಿ ಡಾಕ್ಟರ್ ಕುಮಾರ್ ಚಲ್ಲೆ ಅವರು ಉಪನ್ಯಾಸವನ್ನು ಮಾಡ್ತಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥ ಸಮಾಜದ ಮತ್ತು ಬೇರೆ ಬೇರೆ ವಲಯಗಳ ಮುಖಂಡರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಒಂದು ವೇದಿಕೆ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಭಕ್ತರು ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ನೀಡಿ ತಾವೆಲ್ಲರೂ ಕೂಡ ಮಾಧ್ಯಮ ಮತ್ತು ಪತ್ರಿಕಾ ಬಂಧುಗಳು ಕೂಡ ಈ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ನೀಡಿ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಮಹಡಿಮನೆ, ಸಮಾಜದ ಹಿರಿಯರಾದ ಷಡಕ್ಷರಿ, ನಿರಂಜನ್, ಸಾಹಿತಿಗಳಾದ ರವೀಶ್ ಬಸಪ್ಪ, ಉದ್ಯಮಿಗಳಾದ ಚಿದಾನಂದ್, ಸಮಾಜದ ಮುಖಂಡರಾದ ಕಲ್ಮುರುಡಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತತ್ವ ಸಮಾವೇಶ ಮತ್ತು ಜೆ ಚಂದ್ರಶೇಖರ ಸ್ವಾಮೀಜಿಯವರ 171ನೇ ಜಯಂತಿ ಮತ್ತು ಚಂದ್ರಶೇಖರ ಸ್ವಾಮೀಜಿಯವರ 30ನೇ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಮತ್ತು ವಿಶೇಷವಾಗಿ ಈ ಮಠಕ್ಕೆ 50 ವರ್ಷಗಳ ಸುವರ್ಣ ಮಹೋತ್ಸವದ ಒಂದು ವಿಶೇಷತನ ಇವತ್ತು ನಮ್ಮ ಬಸವತತ್ವ ಸಮಾವೇಶದಲ್ಲಿ ನಡೀತಾ ಇದೆ. ಅದರಲ್ಲಿ ಅನೇಕ ಪರಮ ಪೂಜ್ಯರು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಹಿತಿಗಳು ಭಾಗವಹಿಸೋದನ್ನು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ವಿಶೇಷ ಅಂದರೆ ಈ ಮಠಕ್ಕೆ 1976ರಲ್ಲಿ ಜಯಚಂದ್ರಶೇಖರ ಸ್ವಾಮೀಜಿಯವರು ಕಟ್ಟಿದಂಥ ಮಠ ಇಲ್ಲಿಗೆ 50 ವರ್ಷ ಆಯಿತು. 50 ವರ್ಷ ಮತ್ತು ಹೋದ ವರ್ಷ ಈ ಮಠವನ್ನು ಹೊಸದಾಗಿ ನಿರ್ಮಾಣ ಆದಂಥ ಒಂದು ಇದನ್ನು ನಾವೆಲ್ಲರೂ ಸಹ ಕಾಣ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯರು ಬಂದು ಇಲ್ಲಿಗೆ 5 ವರ್ಷಗಳ ಒಂದು ನಂತರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಪರಮ ಪೂಜ್ಯರು ಮಠದ ಪೀಠವನ್ನು ಅಲಂಕರಿಸಿದಂಥ ಸಂದರ್ಭದಲ್ಲಿ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನಕ್ಕೆ ಕೋವಿಡ್ ಲಸಿಕೆಗಳನ್ನು ಕೊಡುವ ಮುಖಾಂತರ, ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವಂಥ ಮುಖಾಂತರ, ಆಹಾರದ ಕಿಟ್ಗಳನ್ನು ಕೊಡುವಂಥ ಮುಖಾಂತರ, ಸಾಹಿತ್ಯದ ಜೊತೆಗೆ ಇವನ್ನೆಲ್ಲವನ್ನೂ ಸಹ ನಿರಂತರವಾಗಿ ನಡೆಸಿಕೊಂಡು ಬರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವತತ್ವ ಸಮಾವೇಶವನ್ನು ಯಶಸ್ವಿಯಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ನಮಗೆ, ಏಕೆಂದರೆ ಚಿಕ್ಕಮಗಳೂರು ಮತ್ತು ಹಾಸನ್ನು ಮತ್ತು ಶಿವಮೊಗ್ಗ ಈ 3 ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಮಠಕ್ಕೆ ಭಕ್ತರಿದ್ದಾರೆ. ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಇರಬೇಕು ಅಂತ ಹೇಳ್ತಾ, ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.